ಅತ್ತೆಯ ಉಳಿವಿಗಾಗಿ ಅಳಿಯನ ಬಲಿದಾನ. ನಿಡಗಲ್ಲು ಬೆಟ್ಟದ ಕಲ್ಲು ಕಲ್ಲಿನಲ್ಲೂ ಇಂದಿಗೂ ಒಂದು ಹೆಸರು ಮೊಳಗುತ್ತದೆ. ಅದೇ ಹೆಸರು ಶೂಲದ ಈರಣ್ಣ. ಕುಂಚೆಟಿಗರ ಆವಿನವರ ಕುಲ, ದುರಾಸೆಗೆ ಒಳಗಾಗದೆ ಧರ್ಮದಿಂದ ಬದುಕಿದ ಮನೆತನ. ಆ ಮನೆಯ ಹೆಣ್ಣು ಈರಮ್ಮನ ಮೇಲೆ ಯುವರಾಜನ ಕೆಂಗಣ್ಣು ಬಿತ್ತು. ಕುಲ ಮರ್ಯಾದೆ ಕಾಪಾಡಲು ನ್ಯಾಯದ ಹೆಜ್ಜೆ ಹಿಡಿದು ಸಂಪತ್ತಿಗಿಂತ ಮಾನವೇ ದೊಡ್ಡದು ಎಂದು ಗಳಿಸಿದ ಹಣ ಆಸ್ತಿ ಎಲ್ಲವನ್ನೂ ಬಿಟ್ಟು ನಡುರಾತ್ರಿಯ ಕತ್ತಲಲ್ಲಿ ಊರ ತೊರೆದರು. ಅದೇ ಧಾವಂತದ ಗೊಂದಲದಲ್ಲಿ ತೊಟ್ಟಿಲಲ್ಲಿದ್ದ ಜಗತ್ತೇ ಅರಿಯದ ಪುಟ್ಟ ಕಂದಮ್ಮ ಈರಮ್ಮನ ಅಣ್ಣನ ಮಗ ಈರಣ್ಣನನ್ನು ಅಲ್ಲಿಯೇ ಮರೆತುಬಿಟ್ಟು ಹೋದರು. ಕಣ್ಣು ಬಿದ್ದಿದ್ದು ಅತ್ತೆ ಈರಮ್ಮ ಮೇಲೆ, ಬಲಿಯಾಗಿದ್ದು ಜಗತ್ತಿನ ಅರಿವೇ ಇಲ್ಲದ ಪುಟ್ಟ ಕಂದಮ್ಮ ಅಳಿಯ ಈರಣ್ಣ. ಪದ್ಮಾವತಿಯ ಸುಳ್ಳು, ರಾಜನ ಕ್ರೂರ ತೀರ್ಪು, ನ್ಯಾಯದ ಹೆಸರಿನಲ್ಲಿ ನಡೆದ ಕಗ್ಗೊಲೆ. ಈ ನಿಡಗಲ್ಲಿನ ಮಣ್ಣಿನ ಮಡಿಲಲ್ಲೇ ಹುಟ್ಟಿದೆ ನಾನು. ಈ ಮಣ್ಣಲ್ಲೇ ಅನ್ಯಾಯಕ್ಕೆ ಗುರಿಯಾದೆ. ಶೂಲ ಏರಿ ನ್ಯಾಯಕ್ಕಾಗಿ ಪ್ರಾಣ ಕೊಟ್ಟೆ ನಾನು. ನಾನೇ ನಿಡಗಲ್ ವಿಧಿಯ ಈರಣ್ಣ. ನ್ಯಾಯ ನನ್ನ ದೈವ, ಸತ್ಯ ನನ್ನ ಬಲ, ಹೆಂಜಾರು ಸಿದ್ದೇಶ್ವರ ನನ್ನ ಮಾರ್ಗದರ್ಶಿ. ಪೂರ್ಣ ಕಥೆ ನಮ್ಮ ಯೂಟ್ಯೂಬ್ ಚಾನೆಲ್ ಮಾತ್ರ. ಇತಿಹಾಸ ಉಳಿಸುವುದೇ ನಮ್ಮ ಚಾನಲ್ನ ಗುರಿ.